hello, namaskara elrigu. Welcome back to my YouTube channel and welcome back to one more new vlog. Elru hegidira nivella chennagidira ankondu ivattina vlog na shuru ಮಾಡ್ತಾ ಇದೀನಿ. ಫ್ರೆಂಡ್ಸ್, ಇವತ್ತು ಗುರುವಾರ ನೋಡಿದಿರಲ್ಲ, ಬುಧವಾರ ನನ್ನ ಡೇ ಹೇಗಿತ್ತು ಅಂತ. ಗುರುವಾರ ಇವತ್ತು ಸ್ವಲ್ಪ ಹೆಕ್ಟಿಕ್ ಆಗಿತ್ತು, ಯಾಕಂದ್ರೆ ಆಫೀಸ್ಗೆ ಹೋಗಿದ್ದೆ, ಕೆಲಸ ಜಾಸ್ತಿ ಇತ್ತು. ನಾನು ಹೇಳಿದ್ನಲ್ಲ ಪೆಂಡಿಂಗ್ ವರ್ಕ್ಸ್ ಎಲ್ಲ ಇತ್ತು ಅಂತ, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಮನೆಗೆ ಬಂದೆ, ಮಾರ್ನಿಂಗ್ ಇಂದ ನನಗೆ ವ್ಲಾಗ್ ಶೂಟ್ ಮಾಡಕ್ ಆಗಿಲ್ಲ, ಹಾಗಾಗಿ ಮಿಸ್ ಮಾಡಬಾರ್ದು, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಚಾಲೆಂಜ್ ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಈಗ ದೇವಸ್ಥಾನಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಹೋಗೋಕ್ಕೂ ಮುಂಚೆನೇ ವ್ಲಾಗ್ ಕಂಟಿನ್ಯೂ ಮಾಡೋಣ, ಇವತ್ತಿನ ಡೈಲಿ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗಬಹುದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ಇಲ್ಲೇ HLL ಮನೆ ಹತ್ರನೇ ಇದೆ. ಇಲ್ಲೇ ಅಲ್ಲ, ನಾವು ಕೋಟ್ರಸಲ್ಲಿರೋವಾಗೂ ಹತ್ರ ಆಗ್ತಿತ್ತಲ್ಲ, ಸೊ ಹೋಗ್ತಾ ಇದ್ವಿ ಯೂಶ್ವಲಿ. ಇವತ್ತು ಕೂಡ ಹೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಲೈಟಾಗಿ ಏನಾದರೂ ಫುಡ್ ತಿನ್ಬಿಟ್ಟು ಮಲ್ಕೊಳ್ಳೋದು ಆಗಿರುತ್ತೆ. ಜೊತೆಗೆ ನಮ್ಮ ನೈಟ್ ರೋಟೀನ್ ಹೇಗಿರುತ್ತೆ, ಯದುವೀರ್ಗೆ ಏನೆಲ್ಲ ಫುಡ್ ಕೊಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋಲಿ ವಾಸ್ತು ಟಿಪ್ಸ್ ಅಂತ ಬಂದಾಗ, ಅಕ್ವೇರಿಯಂ ಮನೇಲಿ ಇಡಬಹುದಾ, ಫಿಶ್ನ ಮನೇಲಿ ಸಾಕಬಹುದಾ ಅಂತ ಒಂದು ಕಾಮೆಂಟ್ ಕೂಡ ಬಂದಿತ್ತು. ಹಾಗಾಗಿ ಫಿಶ್ ವಾಸ್ತು ಅಂದರೆ ಮನೆಯಲ್ಲಿ ಅಕ್ವೇರಿಯಂ ಇಡಬಹುದಾ, ಇಟ್ಟರೆ ಯಾವ ದಿಕ್ಕಿನಲ್ಲಿ ಇಡಬೇಕು, ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋಲಿ ಕೊಡ್ತೀನಿ. ಆ್ಯಂಡ್ ಬನ್ನಿ, ಇವಾಗ ನಮ್ಮ ಮತ್ತೆ ಆಲ್ರೆಡಿ ಡಿನ್ನರ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಕೂಡ ಮಾತಾಡ್ಸೋಣ. ಜೊತೆಗೆ ಮನೆಯೆಲ್ಲ ಕ್ಲೀನಾಗಿದೆ, ರೋಬೋಟ್ ಬಂದಿದ್ದೆ, ವೈಬೇ ಚೇಂಜ್ ಫುಲ್ಲು ಆರಾಮಾಗೆ. ನನಗೆ ಸ್ವಲ್ಪ ತುಂಬಾ ಫ್ರೀ ಅನಿಸ್ಬಿಡ್ತು, ಟೆನ್ಷನೇ ಇರೋದಿಲ್ಲ. ಯದುವೀರ್ ಇವಾಗ ಮಲಗಿದ್ದಾನೆ, ಸಂಜೆ ನ್ಯಾಪ್ ತೊಗೊತಾನೆ. ಮಧ್ಯಾಹ್ನ ಸ್ಕೂಲಲ್ಲಿ ಅವರು ಲಂಚ್ ಮಾಡಿಸ್ಬಿಟ್ಟು 2 o'clock to 3 o'clock ಮಲಗಿಸ್ತಾರೆ. ಆಮೇಲೆ ಇವಾಗ ಮನೆಗೆ ಬಂದಮೇಲೆ ಒಂದು 5:30 to 6:30 ಇಲ್ಲ 7 o'clockವರೆಗೂ ತಿರ್ಗಾ ಒಂದು ಚಿಕ್ಕ ನ್ಯಾಪ್ ತೊಗೊಳ್ತಾನೆ. ಅವ್ನು ಮಲಗದೆ ಇನ್ನು ನೈಟ್ 11:30 ಆಗಿಬಿಡುತ್ತೆ. ಇದು ಅವನ ಸ್ಲೀಪಿಂಗ್ ರೂಟೀನ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತಾನೆ, ಎದ್ದ ತಕ್ಷಣ ಹಾಲು ಕೊಟ್ಟಿರ್ತೀವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾನೆ. ಲಂಚ್ ಬಾಕ್ಸಲ್ಲಿ ಅವನಿಗೆ ಸ್ನ್ಯಾಕ್ಸ್ ರೆಡಿ ಮಾಡಿ ಕಳಿಸಿರ್ತೀವಿ. 11 o'clockಗೆ ಸ್ನ್ಯಾಕ್ಸ್ ತೊಗೊಳ್ತಾನೆ. ಸ್ನ್ಯಾಕ್ಸಲ್ಲಿ ಅವನಿಗೆ ಫ್ರೂಟ್ಸ್ ಇರುತ್ತೆ, ಇಲ್ಲ ಅಂತಂದರೆ ವೆಜಿಟೇಬಲ್ ಇಲ್ಲ ನಟ್ಸ್, ಮನೇಲಿ ಏನಿರುತ್ತೆ ಸ್ನ್ಯಾಕ್ಸ್ ಅದನ್ನು ಹಾಕಿ ಕಳಿಸ್ತೀವಿ. 1 o'clockಗೆ ಲಂಚ್ ಮಾಡ್ಕೊಳ್ತಾನೆ. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಅವ್ನಿಗೆ ಏನಾನ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋದು 4:30 5 o'clock ಹಂಗೆ. 6 o'clock ಹಂಗೆ ಒಂದು ಗ್ಲಾಸ್ ಹಾಲು ಕುಡಿತಾನೆ. 8:30 9 o'clockಗೆ ಡಿನ್ನರ್ ಮುಗಿಸ್ತಾನೆ. ಇದು ಅವನ ಒಂದು ರೋಟೀನ್, ಫುಡ್ ರೋಟೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಒಂದು ರೋಟೀನ್ ಹೇಗಿರುತ್ತೆ ಅಂತ ಎಲ್ಲ ಮುಂದೆ ಡೈಲಿ ವ್ಲಾಗಲ್ಲಿ ನಾಳೆ ನಾಡಿದ್ದೆಲ್ಲ ಬರ್ತಾ ಇರುತ್ತಲ್ಲ, ಅದರಲ್ಲೆಲ್ಲ ಹೇಳ್ತೀನಿ. ಆ್ಯಂಡ್ ಜಿಮ್ ರೋಟೀನ್ ಕೂಡ ಕೇಳ್ತಿದ್ರೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಇವಾಗ ಹೋಗಿ ಡಿನ್ನರ್ ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ. ಹಾಗೆ ನೋಡಿ, ನಮ್ಮ ಅತ್ತೆ ಏನೇನು ಅಡುಗೆ ಮಾಡ್ತಾಯಿದ್ದಾರೆ, ಏನೇನು ಮಾಡಿದ್ದೀರಾ ಅತ್ತೆ? ಅತ್ತೆ ಒಂದ್ಸಲಿ ಹಾಯ್ ಮಾಡಿ ಅತ್ತೆ ನನ್ನ ಚಾನಲ್ಗೆ. ಹಾಯ್. ಹಾಂ, ಏನು ಮಾಡಿದ್ದೀರಾ ಇವತ್ತು ಅಡುಗೆ? ಪಾಲಕ್ ದಾಲ್ ಮತ್ತು ಸೋಯಾ ವಡ. ಫುಲ್ ಹೆಲ್ದಿ ಆ್ಯಂಡ್ ಪ್ರೋಟೀನ್ ಇರುವಂಥದ್ದು ಸೋಯಾ ವಡ, ಹಾಗೆ ಪಾಲಕ್ ಪಪ್ಪು, ಜೊತೆಗೆ ರೈಸ್ ಇಲ್ಲ ಅಂದರೆ ಮುದ್ದೆ. ಸೊ ಇದು ನಮ್ಮ ಡಿನ್ನರ್ ಆಗಿರುತ್ತೆ. ಆ್ಯಂಡ್ ನಂದು ಆಲ್ರೆಡಿ ಕಾಫಿ ಆಯಿತು, ಬೇಕೇ ಬೇಕು ಕಾಫಿ. ನೋಡಿ, ಸೋಯಾನ ನೆನೆಸಿ ಅಂದರೆ ಬಿಸಿನೀರಲ್ಲಿ ಹಾಕಿ ತೆಗ್ದು ನೀರು ಸೋದಕ್ಕೆ ಇಟ್ಟಿದ್ದಾರೆ. ಹಾಂ, ಸೋದಿಸಿದ್ದೀರಾ? ಓಕೆ, ಮಾಡಿಟ್ಟಿದ್ದಾರೆ. ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಪಾಲಕ್ ಪಪ್ಪು ತೋರಿಸ್ತೀನಿ ಬನ್ನಿ. ಗಮ್ಮಂತ ಇದೆ. ನಂಗೆ ಇವ್ರು ಮಾಡೋದ್ರಲ್ಲಿ ಅಕ್ಕಿ ಪಾಯಸ ಅಂತ ಮಾಡ್ತಾರೆ. ನಂಗೆ ಮದುವೆಗಿಂತ ಮುಂಚೆ ಬಂದಾಗೂ ಅದೆಲ್ಲ ಮಾಡೋರು, ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ನೋಡಿ, ದೇವ್ರ ಮನೆ ಈ ಥರ ಪೂಜೆ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಮಂತ್ ರೂಪೇಶ್ ಈ ಥರ 50 rupees ಕಟ್ನ ತಂದು ಕೊಡ್ತಾರೆ. ದಿಸ್ ಈಸ್ ಫಾರ್ ಯದುವೀರ್. ಇದು 5,000 rupees ಇರುತ್ತೆ. ಸೊ ಎವ್ರಿ ಮಂತ್ ಅವನಿಗೆ 5,000 rupees ಕೊಟ್ಬಿಡ್ತಾರೆ. ಅವ್ನು ಉಂಡಿ ಇದೆ, ಆ ಉಂಡಿಯಲ್ಲಿ ಅವನು ಎವ್ರಿ ಡೇ ಸ್ಕೂಲ್ಗೆ ಹೋಗೋಕೆ ಮುಂಚೆ ದೇವ್ರ ಹತ್ರ ನಮಸ್ಕಾರ ಹಾಕಿ ಇದರಲ್ಲಿ ಒಂದು ಹಿಂಗೆ ನೋಟ್ ಎತ್ಕೊಂಡು ಉಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ. ಅವನು ಉಂಡಿ ಕೂಡ ತೋರಿಸ್ತೀನಿ. ಆ್ಯಂಡ್ ಇದು ಸಿಂಪಲಾಗಿ ಹೂವು ಇಟ್ಬಿಟ್ಟು, ಆಮೇಲೆ ಎಷ್ಟೊಂದು ಜನ ಕ್ವಶನ್ ಕೇಳ್ತಾ ಇದ್ರಿ, ಎವ್ರಿ ಡೇ ನೀವು ಕಳಶನ ಚೇಂಜ್ ಮಾಡ್ತೀರಾ ಅಂತ. ಇಲ್ಲ, ಶುಕ್ರವಾರ ಮಾತ್ರ ನಾನು ಹೊಸ ತೆಂಗಿನಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನಾರ್ಮಲ್ ಡೇಸಲ್ಲಿ ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಅಂಟಿಸ್ತೀನಿ. ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಕಡ್ಡಿನೆಲ್ಲ ಅಂಟಿಸ್ತೀನಿ. ಆ್ಯಂಡ್ ಯದುವೀರ್ದು ಉಂಡಿ ತೋರಿಸ್ತೀನಿ ಬನ್ನಿ. ಇವಾಗ
ನೋಡಿ ಇದು ಎದುವಿರ್ದು ಉಂಡಿ ಪಿಂಕ್ ಕಲರು. ಅವನು ಬ್ಲೂ ತರಬೇಕಾಯ್ತು ಬಟ್ ಪಿಂಕ್ ಸಿಕ್ತು, ಪಿಂಕೇ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈನ್, ನಂದು ಇದು. ಎದುವಿರ್ದು ಹೊಡಿದ್ರೆ ನಿಮ್ಗೆ ಬರೀ 200 ರೂಪೀಸ್ 50 ರೂಪೀಸ್ ನೋಟುಗಳೇ ಸಿಗುತ್ತೆ. ನಂದು ಹೊಡಿದ್ರೆ ಬರೀ 500 ರೂಪೀಸ್ ನೋಟುಗಳು ಸಿಗುತ್ತೆ. ಸೊ ನಾನು ಎವ್ರಿ ಡೇ 500 ರೂಪೀಸ್ ನಾನು ಇದರಲ್ಲಿ ಹಾಕಿ ಸೇವ್ ಮಾಡ್ತೀನಿ. ಇದೇನೋ ವಿಷಯಕ್ಕೆ ಸೇವ್ ಮಾಡ್ತಾಯಿದ್ದೀನಿ. ಇದು ಹೊಡಿಯೋ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ಸೇವ್ ಮಾಡ್ತಾಯಿದ್ದೀನಿ ಅಂತ. ನೀವು ಗೆಸ್ ಮಾಡಿ, ಓಕೆನಾ, ಏನಕ್ಕೆ ನಾನು ಎವ್ರಿ ಡೇ ಇದಕ್ಕೆ 500 ರೂಪೀಸ್ ಹಾಕ್ಬಿಟ್ಟು ಸೇವ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಇದು ಎದುವೀರ್ಗೋಸ್ಕರ. ಲಾಸ್ಟ್ ಟೈಮು ನಾವು ಕೋಟ್ರಸಲ್ಲಿರೋವಾಗೆ ಅದು ಹ್ಯಾಬಿಟ್ ಮಾಡಿಸಿದ್ವಿ ಎದುವೀರ್ಗೆ, ಎವ್ರಿ ಡೇ ಅವನು ಮನಿನ ಸೇವ್ ಮಾಡೋ ಅಂಥದ್ದು. ಹಾಗಾಗಿ ಇವಾಗ ನಾವು ಮರೆತರು ಅವನೇ ಕೇಳಿ ಈಸ್ಕೊಂಡು ಹಾಕ್ಬಿಟ್ಟು ಹೋಗ್ತಾನೆ. ಅವನಿಗೆ ಅದು ಡೈಲಿ ರೋಟೀನ್ ಥರ ಅವನಿಗೆ ರೂಢಿ ಆಗಿಬಿಟ್ಟಿದೆ. ಸೊ ನೀವು ಗೆಸ್ ಮಾಡಿ. ಲಾಸ್ಟ್ ಟೈಮ್ ಅವನು ಹಾಕಿದ್ದು ಹಾಗೆ ಎತ್ತಿಟ್ಟಿದ್ದೀವಿ, 9000 ಏನೋ ಸೇವ್ ಆಗಿತ್ತು, ಅದು ಹಾಗೆ ಇಟ್ಟಿದ್ದೀವಿ. ಈ ಸಲ ಒಂದೆಲ್ಲ ತುಂಬ ಆದಮೇಲೆ ಏನು ಅಮೌಂಟ್ ಬರುತ್ತಲ್ಲ ಅದನ್ನು ತಿರ್ಗಾ ನಾವು FD ಮಾಡಿಬಿಡ್ತೀವಿ ಪೋಸ್ಟ್ ಆಫೀಸಲ್ಲಿ. ಅತ್ತೆ ಅವನಿಗೆ ಎವ್ರಿ ಮಂತ್ ಏನಂತಾರೆ ಅಮೌಂಟ್ ಪೇ ಮಾಡ್ತಾರೆ FDಗೆ. ಸೊ ಅದ್ರ ಜೊತೆ ಇದನ್ನು ಸೇರಿಸಿ ಪೇ ಮಾಡಿಬಿಡ್ತೀವಿ, ಸೊ ದಟ್ ಅವ್ನಿಗೆ ಸೇವಿಂಗ್ ಅನ್ನೋದಾಗುತ್ತೆ. ಅದಾದಮೇಲೆ ನಾನು ಏನಕ್ಕೆ ಈ ಅಮೌಂಟ್ನ ಸೇವ್ ಮಾಡ್ತಾ ಇದ್ದೀನಿ ಅಂತ ನೀವು ಗೆಸ್ ಮಾಡಿ, ಓಕೆನಾ. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹೆಸರು ಹೇಳ್ತೀನಿ, ಕರೆಕ್ಟಾಗಿ ಇವ್ರು ಆನ್ಸರ್ ಮಾಡಿದ್ದಾರೆ ಅಂತ. ಆ್ಯಂಡ್ ಮಾಡಿ, ಓಕೆ. ಆ್ಯಂಡ್ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಯಿತು. ದೇವ್ರ ದರ್ಶನ ಕೂಡ ಮಾಡ್ಕೊಳ್ಳೋಣ. ನಾನು ಆದರೆ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ. ನಿಮಗೂ ಒಳ್ಳೇದು ಮಾಡಲಿ ದೇವರು, ರಾಯರು ಈ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಬೇಕು ಅಷ್ಟೇ ನಾನು ಕೇಳೋದು. ಮಲ್ಲಿಗೆ ಹೂವು ತೊಗೊಂಡೆ. ನಾನು ಯಾವಾಗೂ ಈ ಆಂಟಿ ಹತ್ರನೇ ತೊಗೊಳ್ಳೋದು. ಬಂದಾಗೆಲ್ಲ ನಂಗೆ ಮುಡ್ಕೊಳ್ಳೋಕೆ ಹೂವು ಕೊಡ್ತಾರೆ. ಹಾಯ್ ಅದುವೀರ್, ಏನಿದು? ಸುಮ್ಮನೆ ತರ್ತಿ ಅದ್ವಾಗ ಅದಕ್ಕೆ ಜ್ಯೂಸ್ ಮಾಡ್ಕೊಡಕ್ಕೆ. ಅದುವೀರ್ ಏನಿದು? ಸ್ಟ್ರಾಬೆರಿ. ನೋಡಿ ಇವತ್ತು ಸ್ಕೂಲಲ್ಲಿ ಹೇಗೆ ಬಿದ್ದು ಬಂದಿದ್ದಾನೆ. ಏನ್ ಮಾಡ್ಬೇಕು ನಿನ್ಗೆ ಹೇಳು, ನಾನು ಏನ್ ಮಾಡ್ಬೇಕು? ಏನ್ ಮಾಡ್ತಾ ಇದ್ದೀರಾ ಅಡುಗೆ ನೀನು ಅಚ್ಚಿ? ಅಳ್ತಾ ಇತ್ತಾ? ಯಾಕೆ? ಏನಂತ ಅಳ್ತಾ ಇದ್ದೆ? ಸೋನಿ ಬೇಕು ಅಂತ ಅಳ್ತಾ ಇದ್ದ. ಹಾಲು ಕುಡ್ತಾ? ಇಲ್ಲ ಬೇಡ, ಬಾ ಹಾಲು ಕುಡಿಸ್ತೀನಿ. ಫಯ್ಯಾ? ಓ ಫುಲ್ಲು ಕಂಪ್ಲೇಂಟ್ ಸ್ಕೂಲಲ್ಲಿ, 1 ನಿಮಿಷ ಕೂತ್ಕೊಳಲ್ಲ ಅಂತ. ಹೆಂಗ್ ಬಿದ್ದೋದ ಕೇಳೋ? ಹೆಂಗ್ ಬಿದ್ದೆ? ಎಸ್ ಫ್ರೆಂಡ್ಸ್, ಆಗಲೇ ನಾನು ನಿಮಗೆ ಹೇಳಿದ್ದೆ ಫಿಶ್ ವಾಸ್ತು ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ನಾನು ಪ್ರತಿಯೊಂದು ವಿಡಿಯೋಲು ಹೇಳ್ತೀನಿ. ವಾಸ್ತು ರಿಲೇಟೆಡ್ ಯಾವುದೇ ಥರದಂಥ ಕ್ವಶನ್ಸ್ ಇದ್ರೂ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋಲಿ ಆ ಒಂದು ಕಾಮೆಂಟ್ಗೆ ನಾನು ಉತ್ತರನ ಕೊಡ್ತೀನಿ ಅಂತ. ಆ ರೀತಿ ಲಾಸ್ಟ್ ವಿಡಿಯೋಲಿ ಒಬ್ಬರು ಹಾಕಿದ್ರು, ಫಿಶ್ ಅಕ್ವೇರಿಯಂ ಮನೇಲಿ ಇಡಬಹುದಾ, ಫಿಶ್ ವಾಸ್ತು ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಖಂಡಿತ ಫಿಶ್ನ ಮನೆಯಲ್ಲಿ ಅಕ್ವೇರಿಯಂ ಇಡಬಹುದು, ಫಿಶ್ನ ಸಾಕಬಹುದು. ಇದಕ್ಕೆ ಕೆಲವೊಂದು ಮಿನಿಮಲ್ ರೂಲ್ಸ್ ಅನ್ನೋದು ಇದೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆಯದು ಕೂಡ. ಸೊ ಮೊದಲನೇದಾಗಿ ಫಿಶ್ ಅಂದರೆ ನಿಮಗೆಲ್ಲ ಗೊತ್ತು, ಸಾಂಸ್ಕ್ರಿಟಲ್ಲಿ ಮತ್ಸ್ಯ ಅಂತ ಹೇಳ್ಬೋದು. ಸೊ ಮೊದಲನೇ ಭಗವಾನ್ ಅವತಾರ ಯಾವುದು ಅಂತ ಅಂದರೆ ಫಿಶ್ ಅಂತ ಹೇಳ್ಬೋದು, ಮತ್ಸ್ಯ ಅವತಾರ ಅಂತ. ನೀವು ನೋಡಿರ್ತೀರ, ದಶಾವತಾರದಲ್ಲಿ ಮೊದಲನೇ ಅವತಾರನೇ ಮತ್ಸ್ಯ. ಸೊ ಮತ್ಸ್ಯ ಏನು ಅಂದರೆ ನೀವು ನೋಡಿರ್ತೀರ, ಅದೇ ಗಾದೆನೇ ಇದೆ, ಒಂದು ಮೀನಿನ ದಾರಿನ ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ವಂತೆ. ಆ ರೀತಿ ಆ್ಯಕ್ಟಿವ್ ಆಗಿರೋ ಅಂಥ ಒಂದು ಲಿವಿಂಗ್ ಬೇಯಿಂಗ್ ನಾವು ಮನೆಯಲ್ಲಿಟ್ಟರೆ ನಾವು ಕೂಡ ಅದೇ ರೀತಿ ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಒಂದು ನಂಬಿಕೆ. ನಾನು ಕೆಲವೊಂದು ರೂಲ್ಸ್ನ ಹೇಳ್ತೀನಿ ಅಂತ ಹೇಳಿದೆ, ಇದನ್ನು ನೀವು ಪಾಲನೆ ಮಾಡಿದ್ರೆ ಸಾಕು, ಆರಾಮಾಗಿ ಮನೆಯಲ್ಲಿ ನೀವು ಫಿಶ್ ಅನ್ನೋದನ್ನ ಸಾಕ್ಬೋದು. ಅದು ಫಿಶಸ್ ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡ್ತಾರೆ.
ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡ್ತವೆ. ಮೊದಲನೇ ರೂಲ್ ಯಾವುದು ಅಂದರೆ ಫಿಶ್ ಅಕ್ವೇರಿಯಂ ಡೈರೆಕ್ಷನ್. ಯಾವ ಡಿರೆಕ್ಷನಲ್ಲಿ ನೀವು ಫಿಶ್ನ ಇಡಬೇಕು ಅಂತ. ಸೊ ನಿಮಗೆ ಗೊತ್ತು, ಫಿಶ್ ಎಲ್ಲಿರುತ್ತೆ, ವಾಟ್ರಲ್ಲಿರುತ್ತೆ. ವಾಟರ್ ಎಲಿಮೆಂಟ್ ಎಲ್ಲಿರಬೇಕು, ಯೂಶಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಾರ್ತ್ ಆರ್ ನಾರ್ತ್ ಈಸ್ಟ್. ಸೊ ಈ ಒಂದು ಡೈರೆಕ್ಷನಲ್ಲಿ ನೀವು ಫಿಶ್ ಟ್ಯಾಂಕ್ ಅನ್ನೋದನ್ನ ಇಟ್ಕೊಳ್ಬೋದು. ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಇಡ್ಬೋದು, ಇಲ್ಲ ಅಂತಂದರೆ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಡಬಹುದು. ತುಂಬಾ ಒಳ್ಳೆಯದು. ಎಲ್ಲಿ ಇಡಬಾರ್ದು ಅಂತ ಬಂದಾಗ ಸೌತ್ ಆರ್ ಸೌತ್ ವೆಸ್ಟ್ ಈ ಒಂದು ಡೈರೆಕ್ಷನಲ್ಲಿ ಇಟ್ಟರೆ ನಿಮಗೆ ಫಿನಾನ್ಷಿಯಲ್ ಇಶ್ಯೂಸ್ ಬರುತ್ತೆ. ಅದೇ ನೀವು ನಾರ್ತ್ ಆರ್ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಟ್ಟರೆ ಪ್ರಾಸ್ಪರಿಟಿ ಲಕ್ನ ನೀವು ಗ್ರ್ಯಾಬ್ ಮಾಡ್ಕೊಳ್ಬೋದು. ಸೆಕೆಂಡ್ ರೂಲ್ಸ್ ಬಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ಬಾಗಿಲಿಗೆ ಎದುರಾಗಿ ನೀವು ಅಕ್ವೇರಿಯಂ ಟ್ಯಾಂಕ್ನ ಇಡಬಾರ್ದು. ಅಕಸ್ಮಾತ್ ಇಟ್ಟರು ಬಾಗಿಲಿಗೆ ಬಲಭಾಗವಾಗಿ ನೀವು ಟ್ಯಾಂಕ್ ಅನ್ನೋದನ್ನು ಪ್ಲೇಸ್ ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲಿ ಈ ಒಂದು ಫಿಶ್ ಟ್ಯಾಂಕ್ ಅಥವಾ ಅಕ್ವೇರಿಯಂನ ಇಡಬಹುದು ಅಂತ ಅಂದರೆ ಲಿವಿಂಗ್ ರೂಮಲ್ಲಿ ಮಾತ್ರ ಇಡಬೇಕು. ಬೆಡ್ರೂಮ್ಸ್, ಕಿಚನಲ್ಲೆಲ್ಲ ಇಡೋ ಹಾಗಿಲ್ಲ. ಹಾಗೆಯೇ ನೆಕ್ಸ್ಟ್ ಯಾವ ರೂಲು ಅಂತ ಅಂದರೆ ಎಲ್ಲಿ ಇಡಬೇಕು, ಯಾವ ಡೈರೆಕ್ಷನಲ್ಲಿ ಇಡಬೇಕು, ಎಲ್ಲಿ ಇಡಬಾರ್ದು ಅಂತ ನಿಮ್ಗೆ ತಿಳಿಸಿದ್ದೀನಿ. ಎಷ್ಟು ಇಡಬೇಕು, ಫಿಶಸ್ ಎಷ್ಟಿದ್ರೆ ಒಳ್ಳೆಯದು ಸೌಂದರ್ಯ ಅಂತ ನೀವು ನನ್ನನ್ನು ಕೇಳಿದ್ರೆ, ಸೊ ಫಿಶ್ ಟ್ಯಾಂಕಲ್ಲಿ 8 ಗೋಲ್ಡನ್ ಫಿಶ್ ಜೊತೆಗೆ 1 ಬ್ಲ್ಯಾಕ್ ಫಿಶ್ ಇಡೋದ್ರಿಂದ ತುಂಬಾ ಒಳ್ಳೆಯದು. ಗೋಲ್ಡ್ ಅನ್ನೋದು ಲಕ್ ಕೊಡುತ್ತೆ, ಬ್ಲ್ಯಾಕ್ ಅನ್ನೋದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಆದ್ದರಿಂದ ನಮಗೆ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಲಾಸ್ಟ್ ರೂಲ್ ಏನಪ್ಪಾ ಅಂತ ಅಂದರೆ ಫಿಶ್ ಟ್ಯಾಂಕ್ ಎಷ್ಟು ಇಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮೇಂಟೆನೆನ್ಸ್ ಕೂಡ ಅದೇ ರೀತಿ ಮಾಡಬೇಕು. ಫಿಶ್ ಟ್ಯಾಂಕ್ ಗಲೀಜಾದಾಗೆಲ್ಲ ಪ್ರತಿ ಸಲನೂ ನೀವು ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಗಲೀಜು ಫಿಶ್ ಟ್ಯಾಂಕಲ್ಲಿ ಇದ್ದಷ್ಟು ನಿಮಗೆ ನೆಗೆಟಿವ್ ಎನರ್ಜಿನ ಗ್ರ್ಯಾಬ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗ್ರಾಬ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಫಿಶ್ ಟ್ಯಾಂಕ್ನ ನೀಟಾಗಿ ಮೇಂಟೈನ್ ಅನ್ನೋದನ್ನು ಮಾಡಬೇಕು. ಇವಾಗೆಲ್ಲ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಫಿಶ್ ಟ್ಯಾಂಕ್ಸ್ ಎಲ್ಲ ಬಂದುಬಿಟ್ಟಿದೆ, ಅದನ್ನು ನೀವು ಆಪ್ಟ್ ಮಾಡ್ಬೋದು. ಸೊ ಫಿಶ್ ಇಟ್ಟರೆ ತುಂಬಾ ಒಳ್ಳೆಯದು. ಮನೆಗೆ ಏನೇ ಕೆಟ್ಟದಾಗಂಗಿದ್ರು ಫಸ್ಟು ಫಿಶಸ್ಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಫಿಶ್ ವಾಸ್ತು ಆಗಿತ್ತು. ನಿಮ್ಗೆ ಯಾವುದೇ ಥರದಾದಂತಹ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಎಷ್ಟೊಂದು ಜನ ಕೇಳಿದ್ರಿ ನಿಮಗೆ ವಾಸ್ತು ಬಗ್ಗೆ ಹೇಗೆ ಗೊತ್ತು ಅಂತೆಲ್ಲ. ಸೊ ನಾನು ಬೈ ಪ್ರೊಫೆಷನ್ ಸಿವಿಲ್ ಇಂಜಿನಿಯರ್. ನಾನು ಸೇತುರಾಮ್ ಸರ್ ಅಂತ ನಮ್ಮ ಒಂದು ಮೆಂಟರ್, ಅವ್ರ ಹತ್ರ ನಾನು ವಾಸ್ತು ಅನ್ನೋದನ್ನು ಕಲಿತಾ ಇದ್ದೀನಿ. ಇನ್ನು ಕೂಡ ವಾಸ್ತು ಅನ್ನೋದು ಏನಂತಾರೆ ಎಂಡೇ ಇಲ್ದಿರೋ ಅಂಥದ್ದು ಅಷ್ಟಿದೆ. ಡೀಪಾಗಿ ಓದಷ್ಟು ಇನ್ನೂ ನಮಗೆ ಅಷ್ಟು ಕಂಟೆಂಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ನನಗೆ ವಾಸ್ತು ಅನ್ನೋದು ಗೊತ್ತಿರೋದ್ರಿಂದ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವುದೇ ಥರದಂಥ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡ್ಬೋದು. ಆ್ಯಂಡ್ ಬನ್ನಿ ಇನ್ನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ದೇವಸ್ಥಾನದಲ್ಲಿ ಈ ಥರ ಭಗವದ್ಗೀತೆ ಅನ್ನೋದು ಒಂದು ಚಿಕ್ಕ ಹೈಲೈಟ್ಸ್ ಬುಕ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ನಮ್ಮ ಒಂದು ಧರ್ಮನ ಪ್ರಚಾರ ಮಾಡೋಕ್ಕೆ ಇದು ಒಂಥರ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಮಾಡಿಸಿರೋರು ಬಂದ್ಬಿಟ್ಟು ತಿರುಪತಿ ದೇವಸ್ಥಾನದ ಕಡೆಯಿಂದ ಕೊಟ್ಟಿರೋ ಅಂಥದ್ದು. ನೋಡೋಣ, ಫ್ರೀ ಆದಾಗ ನಾವು ಕೂಡ ಓದೋಣ ಭಗವದ್ಗೀತೆನ. ಚೆನ್ನಾಗಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮನುಕುಲದ ದಾರಿದೀಪ ಭಗವದ್ಗೀತೆ ಅಂತ. ನೋಡೋಣ, ಫ್ರೀ ಆದಾಗ ನಾನು ಕೂಡ ಓದ್ತೀನಿ. ಯಾರೆಲ್ಲ ಭಗವದ್ಗೀತೆನ ಓದ್ತಿದ್ದೀರಾ ಅನ್ನೋದು ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಚೆನ್ನಾಗಿದೆ ಕ್ರಿಸ್ಪಿಯಾಗಿ. The lion was very proud of his strength and power. And all the creatures in the forest respected and feared him. One hot summer day, the lion was resting comfortably in the shade of a large tree. While the lion was sleeping soundly, a small mouse was scurrying through the forest in search of food. In its hurry, the mouse accidentally ran over the lion's body. The lion was jolted awake by the disturbance and felt irritated. He opened his eyes and saw the small mouse trembling in fear. The lion roared, "How dare you disturb my sleep?" ಚೆನ್ನಾಯ್ತಾ ಟೇಸ್ಟು? ಯಾರು ಮಾಡಿರೋದು ಹೇಳು? ಅಂದರೆ ನಾನು ಮಾಡಿದ್ದೀನಿ ಅಂತ ಯಾರು ಮಾಡಿರೋದು ಹೇಳ್ಬೇಡ. ನೀನು ಸುಮ್ಮನೆ ಇರು. ಅಮ್ಮನೇ ಮಾಡಿದ್ದು. ವಡೆ ಎಲ್ಲ ನಾನು ಹೇಳ್ತಾ ಇರೋದು ಪಪ್ಪುನೇ.
ಹೆಂಗೆ ಹೇಳ್ತೀಯಾ? ಇವಾಗ ನೀನೇ ತಾನೇ ಹೇಳ್ದೆ ಅಲ್ಲಿ ಏನಂತ? ಹಿಂಗೆ ದಿನ ಮಾಡಿದ್ರೆ ನಾನು ತಿಂತೀನಿ ಅಂತ. ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಅಂದಿದ್ದ. ಬಿಡು ಆಯಿತು, ನಿನ್ನ ನಂಬಲ್ಲ. ಬಿಡು ಆಯಿತು ಬಿಡು, ಚಾನ್ಸೇ ಇಲ್ಲ. ನಿಮ್ಮ ಅಮ್ಮನೇ ಮಾಡಿರೋದು ಬಿಡು. ಆಯಿತು ಓಕೆ. ದೇವ್ರ ಸೆಸಿಂಗ್ ನಾನು ಅತ್ತೆ ಹೇಳತ್ತೆ, ಯಾರತ್ತೆ ಮಾಡಿದ್ದು? ನೀನೆ. ಕರೆಕ್ಟ್ ಸೊಪ್ಪ ಅಂದರೆ ನಂಗೆ ಮಾಡೋಕ್ಕೆ ಬರಲ್ಲ, ನಾನು ಮಾಡಲ್ಲ, ಒಂದು ವೇಸ್ಟ್ ಫೆಲೋ ನಾನು ಅಂತ ಹೇಳ್ತಾ ಇದೀಯ ನೀನು. ರವಿ ಇವಾಗ ಏನಾರ ನಾನೇ ಮಾಡಿದ್ದು ಅಂತ ಪ್ರೂವ್ ಆದ್ರೆಲ್ಲ ಕಕ್ಕಬೇಕು ತಿಂದಿರೋದು. ಹಾಂ ಆತ నువ్వు ఏమత్త ఇంత డమ్మత్త నువ్వు? అయ్యో లేదు, ఉప్పు జాస్తి అనిపించాను అట్లే తినేటోళ్ళ. ఎవరు ఆళ్ళు ఉప్పేసి జాస్తి అయిపోయినా అది సిక్కేసుకోండి. ಅಲ್ಲಿ ಕ್ಲೀನ್ ಮಾಡಿಲ್ಲ. ವರ್ಟಿಕಲ್ ಬರುತ್ತೆ ತಿರ್ಗಿ.